पब्लिक 7 न्यूज में आप सभी दर्शकों का स्वागत है। कला को बचाएं और कला को बढ़ाएं। शहर बिदर के रंग मंदिर में नववर्ष की शुरुआत में 2 जनवरी 2024 को जीवन प्रकाश सांस्कृत एवं कल्याण सोसाइटी द्वारा कला महोत्सव 2024 आयोजित किया जा रहा है, जहां विशिष्ट प्रतिभावान कलाकारों द्वारा राज्य स्तरीय कला प्रतियोगिता देखने में आएगी। दरअसल इस होने वाले प्रोग्राम को दिलीप काड़वाद द्वारा मैनेज किया जाएगा। दिलीप काड़वाद एक नेत्रहीन यानी ब्लाइंड पर्सन है, लेकिन हमेशा ये कला को बढ़ाने में जुटे रहते हैं। इनका मकसद है कि कला हमेशा जिंदा रहे और बढ़ते रहे। इसी को चलते इन्होंने इस कार्यक्रम को चलाने और कलाकारों को अपनी कला से उभरने का एक सुनहरा मौका दिया और इन्होंने मीडिया द्वारा संदेश दिया कि ज्यादा से ज्यादा लोग यहाँ पर आए। जीवन प्रकाश कल्चरल ಮತ್ತು ವೆಲ್ಫೇರ್ ಸೊಸೈಟಿ ಕಾಡವಾದ ತಾಲೂಕು ಜಿಲ್ಲೆ ಬೀದರ್ ಅದರ ಸಂಸ್ಥಾಪಕ ಅಧ್ಯಕ್ಷನಾದ ನಾನು ದಿಲೀಪ್ ಕಾಡವಾದ 2023-24ನೇ ಸಾಲಿನ ರಾಜ್ಯ ಮಟ್ಟದ ವಿಶೇಷ ಚೇತನ ಕಲಾವಿದರ ಕಲಾ ಪ್ರತಿಭೋತ್ಸವ ಎಂಬ ಕಾರ್ಯಕ್ರಮ ದಿನಾಂಕ 2-1-2024ರಂದು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗ್ತಾ ಇದೆ। ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂತಂದರೆ ದೃಷ್ಟಿ ವಿಶೇಷ ಚೇತನರು ಎಷ್ಟೇ ಕಲಾವಿದರಾದರೂ ಕೂಡ ಸಮಾಜದಲ್ಲಿ ಸರ್ಕಾರದಲ್ಲಿ ಅವಕಾಶದಿಂದ ವಂಚಿತರಾಗಿದ್ದಾರೆ। ಜನ ಏನು ಹೇಳ್ತಾರೆ ಅಂದರೆ ಇವರು ಒಳ್ಳೆ ಚೆನ್ನಾಗಿ ಹಾಡ್ತಾರಪ್ಪ, ಭಾಳ ಬೆಸ್ಟ್ ಹಾಡ್ತಾರ ಅಂಥೇಳಿ ಗುರುತಿಸ್ತಾರೆ, ಆದರೆ ಅವಕಾಶ ಬಂದಾಗ ಆ ಅವಕಾಶದಿಂದ ವಂಚಿತರಾಗ್ತಾರೆ। ಇಂಥ ಒಂದು ಉದ್ದೇಶ ಇಟ್ಕೊಂಡು ಇವರಿಗೂ ಕೂಡ ಒಂದು ವೇದಿಕೆ ಕಲ್ಪಿಸಿಕೊಡ್ಬೇಕು, ಇವರು ಕೂಡ ಸಮಾಜದ ಒಂದು ಮುಖ್ಯ ವೇದಿಕೆಗೆ ಬರಬೇಕು ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ನಾವು ರಾಜ್ಯ ಮಟ್ಟದ ಕಲಾ ಪ್ರತಿಭೋತ್ಸವ ವಿಶೇಷ ಚೇತನ ಕಲಾವಿದರಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ। ಅದೇ ರೀತಿಯಾಗಿ ಈ ವರ್ಷ ಅಂದರೆ 2023-24ನೇ ಸಾಲಿನ ಈ ಕಾರ್ಯಕ್ರಮವನ್ನು 2ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ। ಇದರಲ್ಲಿ ಉದ್ಘಾಟಕರಾಗಿ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಮತ್ತು ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ। ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಭು ಚವ್ಹಾಣ್ ಮಾನ್ಯ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು ಮತ್ತು ಇವರು ನಮ್ಮ ಅರವಿಂದ್ ಅರಳಿ ಸರ್ ವಿಧಾನ ಪರಿಷತ್ ಸದಸ್ಯರು ಮತ್ತು ಶೈಲೇಂದ್ರ ಗಲ್ದಾಳೆ ಸರ್ ಮತ್ತು ಬಂಡೆಪ್ಪ ಕಾಶಂಪುರ್ ಅವರು, DC ಸಾಹೇಬರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ SP ಸಾಹೇಬರು ಮತ್ತು ಜೊತೆಗೆ ನಮ್ಮ ಹೊಸ CS ಸಾಹೇಬರು ಅವರು ಬರ್ತಾ ಇದ್ದಾರೆ। ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಸಿದ್ದರಾಮ್ ಸಿಂಧೆ ಅವರು